ಹಿಟ್ಲರ್ ಕಲ್ಯಾಣ ಭಾಗ 1. ಏಯ್ ನಿಲ್ಲಿಸು ಗಾಡಿನ, ಐ ಸೆಡ್ ಜಸ್ಟ್ ಸ್ಟಾಪ್ ದ ಕಾರ್. ಬೆಂಗಳೂರಿನ ಕಡುಕತ್ತಲೆಯ ಹೈವೇ ರಸ್ತೆಯಲ್ಲಿ ಮರ್ಸಿಡೀಸ್ ಬೆಂಜ್ ಕಾರಿನ ಬ್ರೇಕ್ ಸದ್ದು ಭೀಕರವಾಗಿ ಕಿರಿಚಿತು. ಕಾರಿನ ಒಳಗಡೆ ಸ್ಟೇರಿಂಗ್ ಹಿಡಿದಿದ್ದ ಕೈಗಳು ಸೀಟಿನಿಂದ ನಡುಗ್ತಾ ಇದ್ವು. ಬೆವರಿನ ಹನಿಗಳು ಅವನ ಹಣೆಯ ಮೇಲಿಂದ ಇಳಿತಾ ಇದ್ವು. ಅವನ ಹೆಸರು ವಿಕ್ರಮ್. ವಯಸ್ಸು 32. ಹಠ, ಕೋಪ, ಹಠಮಾರಿ ಸ್ವಭಾವ. ತನ್ನ ಮಾತೆ ಫೈನಲ್ ಅಂದುಕೊಳ್ಳುವ ಉದ್ಯಮ ಲೋಕದ ಕ್ರೂರ ರಾಜಕುಮಾರ. ಆಫೀಸ್ನಲ್ಲಿ ಇವನ ಹೆಸರೇ ಒಂದು ಕರಾಳ ಶಾಸನ. ತನ್ನ ಕಣ್ಣೆದುರಿಗೆ ಬಂದ ಮದುವೆ ಪತ್ರಿಕೆಯನ್ನ ಸೀಳುವಂತೆ ಕೈಯಲ್ಲಿ ಹಿಡಿದು ವಿಕ್ರಮ್ ಸಿಟ್ಟಿನಿಂದ ಉಸಿರಾಡ್ದ. ಅವನ ಉಸಿರಾಟದ ವೇಗ ಇಡೀ ಕಾರಿನೊಳಗಿನ ಗಾಳಿಯನ್ನೇ ಬಿಸಿ ಮಾಡಿತು. ಪತ್ರಿಕೆಯ ಮೇಲೆ ಅಚ್ಚಾಗಿದ್ದ ಹೆಸರು ಅವನ ಕಣ್ಣುಗಳನ್ನ ಚುಚ್ಚುತ್ತಿತ್ತು. ವಿಕ್ರಮ್ ವೆಡ್ಸ್ ಧರಣಿ. ಧರಣಿ ಕೇವಲ 19 ವರ್ಷದ ಹುಡುಗಿ. ಇನ್ನಷ್ಟೇ ಪ್ರಪಂಚ ನೋಡಬೇಕಾದ ಮಗು. ಅವಳನ್ನ ತಂದು ನನಗ್ ಕಟ್ತಿದ್ದಾರಾ? ನನ್ನ ಒಪ್ಪಿಗೆ ಇಲ್ಲದೆ ನನ್ನ ವಯಸ್ಸಿಗೆ ಮ್ಯಾಚ್ ಆಗದ ಈ ಮದುವೆ ನಡೆಯಲು ನಾನು ಬಿಡಬೇಕಾ? ನೆವರ್. ವಿಕ್ರಮ್ ಕಾರಿನ ಸ್ಟೇರಿಂಗ್ ಅನ್ನ ಜೋರಾಗಿ ಗುದ್ದಿದ. ಕಾರಿನ ಹೆಡ್ಲೈಟ್ ಬೆಳಕು ಕತ್ತಲೆಯನ್ನ ಸೀಳ್ತಿದ್ರೆ ಇತ್ತ ವಿಕ್ರಮ್ ಮನಸ್ಸಿನಲ್ಲಿ ತಂದೆ ತಾಯಿಯ ಮೇಲಿನ ಆಕ್ರೋಶದ ಜ್ವಾಲೆ ಧಗಧಗಿಸ್ತಿತ್ತು. ಆದರೆ ಅವನ ಇಬ್ಬರ ತಮ್ಮಂದಿರಾದ ವಿವೇಕ್ ಮತ್ತು ವಿನಯ್ ಅವನಿಗಾಗಿ ಇಟ್ಟಿದ್ದ ಆ ಒಂದು ಹಠ ಅವನ ಕೈಕಾಲು ಕಟ್ಟಾಕಿತ್ತು. ಅಣ್ಣ, ಮದುವೆ ಮಂಟಪ ಹತ್ತಿದ್ರೆ ನಾವಿಬ್ರು ಮದುವೆನೇ ಆಗೋದಿಲ್ಲ. ಈ 3 ಕಲ್ಯಾಣಗಳು ಇಲ್ಲಿಗೆ ನಿಂತು ಹೋಗ್ಲಿ ಎಂದು ತಮ್ಮಂದಿರು ಹಾಕಿದ್ದ ಆ ತಾಯಿಯ ಆಣೆ ವಿಕ್ರಮ್ನನ್ನ ಅಸಹಾಯಕನಾಗಿ ಮಾಡಿತ್ತು. ಬೇರೆ ದಾರಿ ಇಲ್ಲದೆ ತನ್ನೊಳಗಿನ ಸಿಟ್ಟನ್ನ ಜ್ವಾಲಾಮುಖಿಯಂತೆ ಬಚ್ಚಿಟ್ಕೊಂಡು ಅವನು ಮದುವೆಗೆ ಒಪ್ಪಿದ್ದ. ಮರುದಿನ ಬೆಳಗಿನ ಜಾವ 5 ಗಂಟೆಯ ಬ್ರಾಹ್ಮಿ ಮುಹೂರ್ತ. ಇಡೀ ಮದುವೆ ಮಂಟಪ ಮಂತ್ರಘೋಷಗಳು, ಮಂಗಳವಾದ್ಯಗಳ ನಾದದಿಂದ ಮೊಳಗ್ತಾ ಇತ್ತು. ಗಾಳಿಯಲ್ಲಿ ಮಲ್ಲಿಗೆ ಹೂವಿನ ಘಮಲು ಮತ್ತು ಹೋಮದ ಹೊಗೆಯ ಸುಗಂಧ ತುಂಬಿಕೊಂಡಿತ್ತು. ಇಡೀ ಊರೇ ಅಚ್ಚರಿ ಪಡುವಂತೆ ಕಣ್ಣು ಕೋರೈಸುವ ಆ ಬೃಹತ್ ಮದುವೆ ಮಂಟಪದಲ್ಲಿ 3 ಹಸೆಮಣೆಗಳನ್ನ ಸಜ್ಜುಗೊಳಿಸಲಾಗಿತ್ತು. ಖ್ಯಾತ ಟೆಕ್ಸ್ಟೈಲ್ ಉದ್ಯಮಿ ರಾಜಶೇಖರ್ ವಾಸುಕಿ ದಂಪತಿ ತಮ್ಮ 3 ಗಂಡು ಮಕ್ಕಳ ವಿವಾಹ ಮಹೋತ್ಸವವನ್ನ ಒಂದು ಅದ್ದೂರಿಯಾದ ಹಬ್ಬದಂತೆ ಏರ್ಪಡಿಸಲಾಗಿತ್ತು. ಮಂಟಪದ ತುಂಬ ನೆಂಟರಿಷ್ಟರು, ಸ್ನೇಹಿತರು, ಉದ್ಯಮಿಗಳ ಸಡಗರದ ಮಾತುಗಳು. ಮಕ್ಕಳಂತೂ ಓಡಾಡುತ್ತಾ ಆಟ ಆಡ್ತಾ ಇದ್ರೆ ಯುವಕ ಯುವತಿಯರು ಒಬ್ಬರನ್ನೊಬ್ಬರು ಕಣ್ಣಲ್ಲೇ ಸನ್ನೆ ಮಾಡುತ್ತಾ ನಗ್ತಾ ಇದ್ರು. ಹಸೆಮಣೆಯ ಮೇಲೆ 3 ವರರು ಬಂದು ಕುಳಿತರು. ಮೊದಲನೇ ಹಸೆಮಣೆಯ ಮೇಲೆ ವಿಕ್ರಮ್ ಕಲ್ಲಿನ ವಿಗ್ರಹದಂತೆ ಕುಳಿತಿದ್ದ. ಅವನ ಮುಖದಲ್ಲಿ ಯಾವುದೇ ಮದುಮಗನ ಕಳೆ ಇರಲಿಲ್ಲ. ಬದಲಿಗೆ ಕಣ್ಣುಗಳಲ್ಲಿ ತಣ್ಣನೆಯ ಕೋಪವಿತ್ತು. ಅವನ ಪಕ್ಕದ ಹಸೆಮಣೆಗಳಲ್ಲಿ ವಿವೇಕ್ ಮತ್ತು ವಿನಯ್ ತಮ್ಮ ಪ್ರೀತಿಯ ಕಾವ್ಯ ಮತ್ತು ದಿವ್ಯಾರನ್ನ ಮದುವೆಯಾಗುವಂತಹ ತವಕದಲ್ಲಿ ನಗುತ್ತಾ ಕುಳಿತಿದ್ರು. ಕ್ಷಣಗಳ ಕಣ್ಗಾವಲಿನಲ್ಲಿ ಧರಣಿಯ ಗೆಳತಿಯರು 3 ವಧುಗಳನ್ನ ಮಂಟಪಕ್ಕೆ ಕರೆತಂದಿದ್ರು. ಕಾವ್ಯ ಮತ್ತು ದಿವ್ಯ ಇಬ್ಬರು ಕೂಡ ವಧುವಿನ ಅಲಂಕಾರದಲ್ಲಿ ಕಂಗೊಳಿಸ್ತಿದ್ರೆ ಎಲ್ಲರ ಕಣ್ಣು ಬಿದ್ದದ್ದು 3ನೇ ಮಗಳಾದ ಧರಣಿಯ ಮೇಲೆ. ಧರಣಿ ನಮ್ಮ ಕಥೆಯ ನಾಯಕಿ. ಕೇವಲ 19 ವರ್ಷದ ಮುಗ್ಧ ಹಕ್ಕಿ. ಹಾಲಿನಂತಹ ಬಿಳಿ ಬಣ್ಣ, ಚಂದಿರನಂತಹ ದುಂಡು ಮುಖ, ಕಣ್ಣುಗಳಲ್ಲಿ ನೂರಾರು ಕನಸುಗಳು. ಈಗಷ್ಟೇ PUC ಮುಗಿಸಿ ನೀಟ್ ಪರೀಕ್ಷೆಯಲ್ಲಿ ಟಾಪ್ ಅಂಕ ಗಳಿಸಿ ಡಾಕ್ಟರ್ ಆಗ್ಬಿಡ್ಬೇಕು ಅನ್ನೋ ಮಹದಾಸೆ ಹೊಂದಿರುವಂಥವಳು. ಬಡ ರೈತನ ಮಗಳಾಗಿದ್ರು ಅಕ್ಕಂದಿರಿಬ್ಬರ ಮದುವೆ ಒಂದೇ ಶ್ರೀಮಂತ ಮನೆತನದಲ್ಲಿ ನಡೆಯುತ್ತಿರುವಾಗ ತಂದೆಯ ಮೇಲಿನ ಗೌರವಕ್ಕೆ ಮತ್ತು ಮದುವೆಯ ನಂತರವೂ ಓದಿಸುತ್ತೇವೆ ಎಂಬ ವಾಸುಕಿ ಅವರ ಭರವಸೆಗೆ ಕಟ್ಟುಬಿದ್ದು ಅವಳು ವಿಕ್ರಮ್ನನ್ನ ಮದುವೆಯಾಗಲು ಒಪ್ತಾಳೆ. ಗೆಳತಿಯರು ವಿಕ್ರಮ್ನ ಫೋಟೋ ನೋಡಿ, ನಿನ್ನ ಗಂಡ ಒಂಥರ ಕ್ರೀಕ್ ವೀರನ್ ಥರ ಇದ್ದಾರೆ ಕಣೆ, ನೀನೇ ತುಂಬ ಲಕ್ಕಿ ಅಂತ ಹೊಗಳಿದ್ರಿಂದ ಧರಣಿ ಮನಸ್ಸಿನಲ್ಲೇ ಸಾವಿರಾರು ಪ್ರೇಮ ಕಾವ್ಯಗಳನ್ನು ಹೆಣ್ಕೊಬಿಟ್ಟಿದ್ಲು. ಅವಳು ಬಂದು ವಿಕ್ರಮ್ ಪಕ್ಕದಲ್ಲಿ ಕುಳಿತಾಗ ಅವಳಿಗೆ ಇಡೀ ಜಗತ್ತೇ ಒಂದು ಕ್ಷಣ ಹೆಪ್ಪುಗಟ್ಟಿದ ಅನುಭವ. ವಿಕ್ರಮ್ ಅವಳ ಕಡೆ ತಿರುಗಿಯೂ ನೋಡಲಿಲ್ಲ. ಅವನಿಂದ ಹೊರಹೊಮ್ಮುತ್ತಿದ್ದ ತಣ್ಣನೆಯ ರಗಡ್ ತಾಪ ಧರಣಿಗೆ ಉಸಿರುಗಟ್ಟುವಂತೆ ಮಾಡ್ತಾ ಇತ್ತು. ಅವಳ ಸಣ್ಣ ಕೈಗಳು ಭಯದಿಂದ ನಡುಗಲು ಆರಂಭಿಸಿದ್ವು. ಧರಣಿ ನಾಚಿಕೆ ಮತ್ತು ಆತಂಕದಿಂದ ತಲೆ ತಗ್ಗಿಸಿ ಕುಳಿತಿದ್ರೆ ವಿಕ್ರಮ್ ಮಾತ್ರ ಬೆಂಕಿಯಂತಹ ನೋಟದಿಂದ ತನ್ನ ತಂದೆ ತಾಯಿಯನ್ನ ದಿಟ್ಟಿಸ್ತಿದ್ದ. ಗಟ್ಟಿಮೇಳ ಗಟ್ಟಿಮೇಳ ಅಂತ ಪುರೋಹಿತರು ಜೋರಾಗಿ ಕೂಗಿದ್ರು. ಮಂಗಳವಾದ್ಯಗಳ ಸದ್ದು ಆಕಾಶ ಮುಟ್ಟುವಂತೆ ಮೊಳಗ್ತು. ರಾಜಶೇಖರ್ ಅವರು 3 ಗಂಡು ಮಕ್ಕಳಿಗೆ ಮಂಗಳಸೂತ್ರವನ್ನ ಕೊಟ್ರು. ಉಳಿದಿಬ್ಬರು ತಮ್ಮಂದಿರು ಅತ್ಯಂತ ಪ್ರೀತಿಯಿಂದ ತಮ್ಮ ಹೆಂಡತಿಯರ ಕುತ್ತಿಗೆಗೆ ತಾಳಿ ಕಟ್ತಿದ್ರೆ ವಿಕ್ರಮ್ ಮಾತ್ರ ಯಾವುದೇ ಭಾವನೆ ಇಲ್ಲದೆ ಒಂದು ಯಂತ್ರದಂತೆ ಧರಣಿಯ ಕುತ್ತಿಗೆಗೆ ಕೈ ಹಾಕಿದ್ದ.
ಆದರೆ ವಿಕ್ರಮ್ನ ಕಣ್ಣುಗಳಲ್ಲಿದ್ದ ಆ ಕ್ರೌರ್ಯ ಅವಳ ಎದೆಯಲ್ಲಿ ನಡುಕ ಹುಟ್ಟಿಸ್ತು. ವಿಕ್ರಮ್ ಧರಣಿಯ ಕುತ್ತಿಗೆಗೆ 3 ಗಂಟುಗಳನ್ನು ಬಿಗಿಯಾಗಿ ಹಾಕ್ತ. ಆ 3 ಗಂಟುಗಳ ಬಿದ್ದ ಮೇಲೆ ವಾಸುಕಿ ಮತ್ತು ರಾಜಶೇಖರ್ ಅವರ ಜೀವಕ್ಕೆ ಜೀವ ಬಂದಂಗಾಯಿತು. ಮದುವೆಯ ಸಕಲ ಸಂಪ್ರದಾಯಗಳು ಮುಗಿದ್ವು. ಧರಣಿ ಮೆಲ್ಲಗೆ ಅತ್ಯಂತ ಹಿಂಜರಿಕೆಯಿಂದ ಕಣ್ಣೆತ್ತಿ ತನ್ನ ಗಂಡನನ್ನು ನೇರವಾಗಿ ನೋಡಿದ್ಲು. ಅವಳು ತನ್ನ ಅಕ್ಕಂದಿರಿಗಿಂತಲೂ ಹೆಚ್ಚು ಸುಂದರಿಯಾಗಿದ್ಲು. ವಿಕ್ರಮ್ನ ಪಕ್ಕದಲ್ಲಿ ಅತ್ಯಂತ ಸೂಕ್ತ ಜೋಡಿಯಾಗಿ ಕಾಣಿಸ್ತಿದ್ಲು. ಧರಣಿ ಅವನನ್ನು ನೋಡಿ ತುಟಿಯಂಚಲ್ಲಿ ಸಣ್ಣದಾಗಿ ನಕ್ಕಿದ್ಲು. ಆದರೆ ವಿಕ್ರಮ್ ಆ ಮುಗ್ಧ ನಗುವಿಗೆ ಯಾವುದೇ ಬೆಲೆ ಕೊಡದೆ ಅಸಹ್ಯದಿಂದ ಮುಖ ತಿರುಗಿಸ್ಕೊಂಡು ಹಸೆಮಣೆಯಿಂದ ಎದ್ದು ಹೊರಟೆ ಬಿಟ್ಟ. ಧರಣಿ ಎದೆ ದಸಕ್ಕಂತೂ ಅವಳ ಕನಸಿನ ಗೋಪುರ ಮೊದಲ ದಿನವೇ ಬಿರುಕು ಬಿಡ್ತು. ಮದುವೆಯ ಭೋಜನ ಮುಗಿದ ನಂತರ 3 ಜೋಡಿಗಳನ್ನು ರಾಜಶೇಖರ್ ಅವರ ಅರಮನೆಯಂತಹ ಭವ್ಯ ಬಂಗಲೆಗೆ ಕರೆತರಲಾಯಿತು. ಇಡೀ ಮನೆ ದೀಪಗಳ ಬೆಳಕಿನಲ್ಲಿ ಮಿನುತ್ತಿತ್ತು. ಅತ್ತೆ ವಾಸುಕಿ ಅವರು ಪ್ರೀತಿಯಿಂದ ಆರತಿ ಬೆಳಗಿ 3 ಸುಸಂದಿರನ್ನ ಗೃಹಪ್ರವೇಶ ಮಾಡಿಸ್ಕೊಂಡು ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮುಗಿದ ನಂತರ ಹೊಸ ದಂಪತಿಗಳಿಗೆ ಪರಸ್ಪರ ಹಾಲು ಹಣ್ಣು ತಿನ್ನಿಸುವಂತಹ ಸಾಂಪ್ರದಾಯಿಕ ಶಾಸ್ತ್ರವನ್ನು ಇಟ್ಕೊಂಡಿದ್ರು. ಎಲ್ಲರೂ ಹಾಲ್ನಲ್ಲಿ ಜಮಾಯಿಸ್ತಾ ಇದ್ದಾರೆ. ಆದರೆ ವಿಕ್ರಮ್ ಎಲ್ಲರ ಎದುರಲ್ಲೇ ಆ ಹಾಲಿನ ಲೋಟವನ್ನು ನಿರಾಕರಿಸಿ ಯಾರನ್ನು ಲೆಕ್ಕಿಸದೆ ನೇರವಾಗಿ ಮಹಡಿಯ ಮೇಲಿದ್ದ ತನ್ನ ರೂಮಿಗೆ ಹೋಗಿ ದಪ್ಪೆಂದು ಬಾಗಿಲನ್ನು ಹಾಕ್ಕೊಂಡ. ಇಡೀ ಹಾಲಲ್ಲಿ ಒಂದು ಕ್ಷಣ ಸ್ಮಶಾನ ಮೌನ ಆವರಿಸಿತು. ವಿವೇಕ್, ಕಾವ್ಯ ಮತ್ತು ವಿನಯ್ ಮತ್ತು ಭವ್ಯ ಜೋಡಿಗಳು ಒಬ್ರಿಗೊಬ್ಬರು ಹಾಲು ಹಣ್ಣು ತಿನ್ನಿಸುತ್ತಾ ನಗುತ್ತಾ ಸಂಭ್ರಮಿಸ್ತಿದ್ರೆ, ಧರಣಿ ಮಾತ್ರ ಆ ಬೃಹತ್ ಹಾಲಿನ ಮಧ್ಯದಲ್ಲಿ ಒಂಟಿಯಾಗಿ ನಿಂತಿದ್ದಾಳೆ. ಅವಳ ಕೈಯಲ್ಲಿದ್ದ ಹಾಲಿನ ಲೋಟ ನಡುಗ್ತಾ ಇತ್ತು. ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿಯಲು ಸಿದ್ಧವಾಗಿತ್ತು. ಪಾಪ, ಅವಳಿನ್ನು ಪ್ರಪಂಚದ ಕುತಂತ್ರ ತಿಳಿಯದ ಸಣ್ಣ ಹುಡುಗಿ. ತನ್ನ ಅಕ್ಕಂದಿರು ಕೂಡ ಗಂಡಂದಿರ ಜೊತೆಗಿನ ಸಂತೋಷದ ಅಮಲಿನಲ್ಲಿ ತನ್ನನ್ನು ಮರೆತು ಬಿಟ್ಟಿದ್ದಾರೆ ಎಂದು ತಿಳಿದಾಗ ಅವಳಿಗೆ ಅಳು ತಡೆಯೋಕ್ಕಾಗಲೇ ಇಲ್ಲ. ಅಲ್ಲಿದ್ದ ನೆಂಟರೆಲ್ಲ ಅವಳನ್ನು ನೋಡಿ ಪಾಪ ಎಂತಹ ಕಠೋರ ಗಂಡ ಸಿಕ್ಬಿಟ್ಟಿದ್ದಾನೆ ಅಂತ ಪಿಸುಗುಡ್ತಿದ್ದಾರೆ ಹೊರತು ಆ ಹಿಟ್ಲರ್ ವಿಕ್ರಮನ ಬಳಿ ಹೋಗಿ ಮಾತನಾಡುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ. ಧರಣಿ ತನ್ನ ಕಣ್ಣೀರನ್ನು ಯಾರಿಗೂ ಕಾಣ್ದಂಗೆ ಒರೆಸ್ಕೊಳ್ಳುತ್ತಾ ಆ ವಿಶಾಲವಾದ ಮನೆಯ ಒಂದು ಕತ್ತಲೆಯ ಮೂಲಕ ಹೋಗಿ ನಿಂತು ಬಿಡ್ತಾಳೆ. ಅವಳ ಆ ಸ್ಥಿತಿಯನ್ನು ನೋಡಿದ ವಾಸುಕಿ ಮತ್ತು ರಾಜಶೇಖರ್ ಅವರಿಗೆ ಎದೆಯನ್ನು ಯಾರು ಹಿಂಡಿದಂತಾಗಿ ವಾಸುಕಿ ಓಡ್ ಬಂದು ಧರಣಿಯ ಕೈ ಹಿಡಿದು ಒಳಗಿನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಧರಣಿ, ನನ್ನ ಕಡೆ ನೋಡು ಮಗಳೇ, ಕಣ್ಣೀರನ್ನು ಒರೆಸ್ಕೋ ಅಂದರು ವಾಸುಕಿ ಸಂಕಟದಿಂದ. ಇಲ್ಲ ಅತ್ತೆ, ನಾನು ಧರಣಿಯ ಧ್ವನಿ ಗದ್ಗದಿತವಾಗಿತ್ತು. ನನಗೆ ಗೊತ್ತು ಮಗಳೇ, ವಿಕ್ರಮ್ ತುಂಬ ಮುಂಗೋಪಿ. ಅವನಿಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಾವು ಬಲವಂತ ಮಾಡಿದ್ದಕ್ಕೇ ಅವನಿಗೆ ಕೋಪ ಇದೆ ಅಷ್ಟೆ. ಅದನ್ನು ಬಿಟ್ಟರೆ ಒಳಗಡೆ ಅವನು ಕಲ್ಲಿನಂತಲ್ಲ, ತುಂಬ ಒಳ್ಳೆಯವನು. ನೀನು ಅವನ ಜೊತೆ ಸಂಸಾರ ಶುರು ಮಾಡಿದ ಮೇಲೆ ಎಲ್ಲವೂ ಸರಿಯಾಗ್ತಾ ಹೋಗುತ್ತೆ. ಅಲ್ಲಿವರೆಗೆ ನೀನೇ ಸ್ವಲ್ಪ ಸಹನೆ ಹೊಂದಿರಬೇಕು ಅಷ್ಟೇ ಅಮ್ಮ ಎಂದು ವಾಸುಕಿ ಬೇಡಿಕೊಳ್ಳುವಂತೆ ಹೇಳಿದರು. ಧರಣಿ ಕೂಡ ಮರು ಮಾತನಾಡದೆ ತಲೆಯಾಡಿಸಿದ್ಲು. ಸಂಜೆ ಹೆಣ್ಣಿನ ಮನೆಗೆ ಮದುಮಕ್ಕಳನ್ನು ಕರೆದೊಯ್ಯುವಂತಹ ಮರುಮದುವೆ ಸಂಪ್ರದಾಯದ ಸಮಯ ಬಂದಾಗ ವಿಕ್ರಮ್ನ ರೌದ್ರಾವತಾರ ತುತ್ತ ತುದಿಗೆ ತಲುಪಿತ್ತು. ಅವನು ಕೋಪದಿಂದ ಕೆಂಡಾಮಂಡಲನಾಗಿ ತನ್ನ ತಾಯಿಯ ಎದುರು ಬಂದು ನಿಂತ. ನೋಡಿ ಅಮ್ಮ, ನಿಮ್ಮ ಮತ್ತು ನನ್ನ ತಮ್ಮಂದಿರ ಸಂತೋಷಕ್ಕೋಸ್ಕರ ನಾನು ಈ ಹುಡುಗಿಯ ಕುತ್ತಿಗೆಗೆ 3 ಗಂಟು ಹಾಕಿ ತಾಳಿ ಕಟ್ಟಿದ್ದೀನಿ ಅಷ್ಟೆ. ಅದರಾಚೆಗೆ ಈ ಸಂಪ್ರದಾಯ ಶಾಸ್ತ್ರ ಅಂತ ನನ್ನನ್ನು ದಯವಿಟ್ಟು ಪೀಡಿಸಬೇಡಿ. ಹಾಗೆ ನನಗೊಂದು ಹಳ್ಳಿಯ ಗುಡಿಸಲಿನಲ್ಲಿ ಹೋಗಿ ಇರೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ನನಗೆ ಆಫೀಸಿನಲ್ಲಿ ಕೋಟಿ ಕೋಟಿ ಬಿಸ್ನೆಸ್ನ ಕೆಲಸಗಳುಂಟು. ಹಾಗೆ ಅಂತ ವಿಕ್ರಮ್ ಇಡೀ ಮನೆ ನಡುಗುವಂತೆ ಖಂಡಿತವಾಗಿ ಹೇಳೇಬಿಟ್ಟ. ಕೊನೆಗೆ ತಂದೆ ರಾಜಶೇಖರ್ ಅವರು ವಿಕ್ರಮ್ನ ಕೈ ಹಿಡಿದು ಜಗಳವಾಡಿ ಬಲವಂತದ ಮೇಲೆ ಒಪ್ಪಿಸಿದ್ರು. ವಿಕ್ರಮ್ ಹಲ್ಲು ಕಡಿಯುತ್ತಾ, ನಾನು ಕಾರ್ನಲ್ಲಿ ಕಾಯ್ದಿರ್ತೀನಿ, ಅವಳನ್ನು ತಕ್ಷಣ ಬರೋಕ್ಕೆ ಹೇಳಿ ಅಂತ ಸಿಟ್ಟಿನಿಂದ ಹೊರ ನಡೆದ. ಧರಣಿಯನ್ನು ಕೊನೆಗೆ ಕಾರ್ನಲ್ಲಿ ತಂದು ಕೂರಿಸಲಾಗುತ್ತೆ. ಬೆಂಗಳೂರಿನಿಂದ ಅವಳ ಹಳ್ಳಿಯ ಕಡೆಗೆ ಕಾರು ವೇಗವಾಗಿ ಚಲಿಸತೊಡಗಿತ್ತು. ಕಾರಿನ ಒಳಗಿನ ವಾತಾವರಣ ಉಸಿರುಗಟ್ಟಿಸುವಂತಿತ್ತು. AC ಆನ್ ಆಗಿದ್ರೂ ಕೂಡ ಧರಣಿ ಬೆವರುತ್ತಾ ಇದ್ಲು. ಕಾರು ಚಲಿಸುವಾಗ ವಿಕ್ರಮ್ ಧರಣಿಯ ಕಡೆಗೆ ಒಂದೇ ಒಂದು ಬಾರಿ ಕೂಡ ತಿರುಗಿ ನೋಡಲಿಲ್ಲ, ಒಂದು ಮಾತಾಡಲಿಲ್ಲ. ಅವಳ ಬದುಕಿನ ಅತ್ಯಂತ ಸುಂದರವಾದ ದಿನವಾಗಿರಬೇಕಾಗಿದ್ದ ಇಂದು ಗಂಡನ ಒಂದು ಕಣ್ಣೋಟವೂ ಸಿಗದೆ ಏನು ಮಾಡಬೇಕಂತ ತಿಳಿದೆ ಮೂಕ ಪ್ರಾಣಿಯಂತೆ ಅವನ ಪಕ್ಕದಲ್ಲೇ ಕುಳಿತುಕೊಂಡ್ಬಿಟ್ಲು. ಕೇವಲ ಮನೆಗೆ ದಾರಿ ಕೇಳಲು ಮಾತ್ರ ಅವನು ಅವಳ ಹತ್ತಿರ ಆರ್ಡರ್ ಮಾಡುವ ಧ್ವನಿಯಲ್ಲಿ ಮಾತಾಡ್ತಾನೆ. ಅವರು ಹಳ್ಳಿ ತಲುಪಿದಾಗ ಅಕ್ಕಂದಿರು ಕಾರು ಬರುವ ಮೊದಲೇ ಇವರ ಕಾರ್ ತಲುಪಿತ್ತು. ಅದೊಂದು ಹಳ್ಳಿಯ ಸುಂದರವಾದ ಹೆಂಚಿನ ಸಾಂಪ್ರದಾಯಿಕವಾದ ದೊಡ್ಡ ಮನೆ.
ಮನೆಯ ಮುಂದೆ ಚಪ್ಪರ ಹಾಕಿ ಸ್ವಾಗತಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಧರಣಿಯ ತಂದೆ ಮಲ್ಲೇಶ್ ಮತ್ತು ತಾಯಿ ಮಂಗಳ ಇಬ್ಬರೂ ಕೂಡ 3 ಜೋಡಿಗಳಿಗೂ ಆರತಿ ಬೆಳಗಿ ಬರಮಾಡಿಕೊಂಡ್ರು. ವಿಕ್ರಮ್ ಹಳ್ಳಿಯ ಮನೆ ಎಂದರೆ ಯಾವುದೋ ಒಂದು ಸಣ್ಣ ಗುಡಿಸಲು ಅಂದುಕೊಂಡು ಅಸಹ್ಯ ಪಟ್ಕೊಂಡು ಬಂದಿದ್ದ. ಆದರೆ ಒಳಗೆ ಹೋದಾಗ ಅಲ್ಲಿನ ಪಾರಂಪರಿಕ ಕೆತ್ತನೆಗಳು, ಐಶ್ವರ್ಯ, ಸಾಂಪ್ರದಾಯಿಕ ಶೈಲಿ ಅವನನ್ನು ಆಕರ್ಷಿಸಿದರೂ ಮುಖದಲ್ಲಿ ಗಾಂಭೀರ್ಯ ಮಾತ್ರ ಬಿಡಲಿಲ್ಲ. ಅಲ್ಲಿಯೂ ಶಾಸ್ತ್ರಗಳು ಮುಗಿದು ರಾತ್ರಿ ಆಗಿತ್ತು. ಊಟದ ನಂತರ 3 ಜೋಡಿಗಳಿಗೂ ಕೂಡ ಅವರವರ ರೂಮ್ಗಳಲ್ಲಿ ಶೋಭನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ವಿಕ್ರಮ್ ಸಿಟ್ಟಿನಿಂದ ರೂಮ್ನಿಂದ ಹೊರಗೆ ಬಂದು ತೆಂಗಿನ ತೋಟದ ಬಳಿ ನಿಂತಿದ್ದ. ಆಗ ತಮ್ಮಂದಿರಾದ ವಿವೇಕ್ ಮತ್ತು ವಿನಯ್ ಅಣ್ಣನ ಹತ್ತಿರ ಬಂದರು. ಅಣ್ಣ, ಬೆಳಗಿನಿಂದ ನೋಡ್ತಾ ಇದ್ದೀವಿ. ಯಾಕೆ ನೀನು ಹೀಗೆ? ನಿನ್ನ ಮೂಡ್ ಸರಿಯೇ ಇಲ್ಲ. ನಮ್ಮ ಮೇಲೆ ಏನಾದರೂ ಕೋಪ ಮಾಡ್ಕೊಂಡಿದ್ಯಾ ಎಂದು ವಿನಯ್ ಆತಂಕದಿಂದ ಕೇಳ್ದ. ನಿಮ್ಮ ಮೇಲಲ್ಲ, ನನ್ನ ಮೇಲೇ ನನಗೆ ಕೋಪ. ನಿಮ್ಮ ಮಾತು ಕೇಳಿ ಮದುವೆಗೆ ಒಪ್ಪಿದ್ದೇ ನಾನು ಮಾಡಿದ ದೊಡ್ಡ ತಪ್ಪು ಎಂದು ವಿಕ್ರಮ್ ಬಹಳ ಬೇಸರ ಮತ್ತು ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ. ಅಣ್ಣ, ನಿನಗೆ ಧರಣಿ ಅತ್ತಿಗೆ ಇಷ್ಟ ಇಲ್ವಾ? ಅವರು ತುಂಬ ಸುಂದರವಾಗಿದ್ದಾರೆ. ನಿಮ್ಮ ಜೋಡಿ ಅತ್ಯದ್ಭುತವಾಗಿದೆ ಅಂತ ಊರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ವಿವೇಕ್. ನಿನಗೇನಾದರೂ ಬುದ್ಧಿ ಇದೆಯಾ? ವಿಕ್ರಮ್ ವಿವೇಕ್ನ ಕಾಲರ್ ಹಿಡಿಯುವಂತೆ ಮುನ್ನುಗ್ಗಿದ್ದ. ಆ ಹುಡುಗಿಯ ವಯಸ್ಸೇನು, ನನ್ನ ವಯಸ್ಸೇನು? ನನಗೆ 32 ವರ್ಷ, ಅವಳಿಗೆ ಇನ್ನೂ 19 ವರ್ಷ. ಸೌಂದರ್ಯ ಹೊಂದಿದರೆ ಸಾಕೆ, ಯೋಚನೆಗಳು, ಮೆಚ್ಯೂರಿಟಿ ಬೇಡವೆ? ನಾನು ಮದುವೆಯಾಗಬೇಕೆಂದು ಅಂದುಕೊಂಡಿದ್ದರೆ 7-8 ವರ್ಷಗಳ ಹಿಂದೆಯೇ ಆಗ್ತಾಯಿದ್ದೆ. ನೀವಿಬ್ಬರು ಪ್ರೀತಿಸಿದವರನ್ನ ಮದುವೆಯಾದ್ರಿ. ಆದರೆ ನಾನು ಆ ಸಣ್ಣ ಹುಡುಗಿಯನ್ನು ತಂದು ನಾನು ತಲೆಗೆ ಯಾಕೆ ಕಟ್ಟಿದ್ರಿ? ಮೊದಲೇ ಅವಳ ಮುಖ ನೋಡಿದರೆ ನಾನು ಜೀವ ಹೋದರೂ ಈ ಮದುವೆಗೆ ಒಪ್ತಿರಲಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನನಗೆ ಇರಲು ಸಾಧ್ಯವಿಲ್ಲ. ಈ ನಾಟಕ ಯಾವಾಗ ಮುಗೀತದೋ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಎಂದು ವಿಕ್ರಮ್ ಕಟುವಾಗಿ ಹೇಳಿದಾಗ ತಮ್ಮಂದಿರು ಆಘಾತದಿಂದ ತಮ್ಮ ಬಾಯನ್ನು ಮುಚ್ಕೊಂಡ್ರು. ಅಷ್ಟರಲ್ಲಿ ಧರಣಿಯ ತಂದೆ ಮಲ್ಲೇಶ್ ಬಂದು, ಅಳಿಯಂದಿರೆ, ಎಲ್ಲ ಸಿದ್ಧವಾಗಿದೆ ಬನ್ನಿ ಅಂತ ಕರೆದ್ರು. ಮೂವರು ಒಳಗಡೆ ಹೋದರು. ಧರಣಿಯ ರೂಮ್ ಒಂದು 10x10 ಅಳತೆಯದ್ದಾಗಿತ್ತು. ಅಲ್ಲಿ ಅವಳು ಓದುವ ಟೇಬಲ್, ಪುಸ್ತಕ, ಹಳೆಯ ಕಬ್ಬಿಣದ ಮಂಚವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಆ ಅಲಂಕರಿಸಲಾದ ಮಂಚದ ಮೇಲೆ ವಿಕ್ರಮ್ ಕಠೋರವಾಗಿ ಕೂತಿದ್ದ. ಧರಣಿ ಕೈಯಲ್ಲಿ ಹಾಲಿನ ಲೋಟವನ್ನು ಹಿಡಿದು ರೂಮ್ ಒಳಗೆ ಬಂದು ಬಾಗಿಲನ್ನು ಹಾಕಿದ್ಲು. ಅವಳ ಕೈಕಾಲುಗಳು ಭಯದಿಂದ ನಡುಗ್ತಾ ಇದ್ವು. 15 ನಿಮಿಷ ಕಳೆದರೂ ಕೂಡ ವಿಕ್ರಮ್ ಅವಳನ್ನು ದಿಟ್ಟಿಸಿಯೂ ನೋಡಲಿಲ್ಲ. ಧರಣಿ ಮೇಲನೆ ಹತ್ತಿರ ಹೋಗಿ ನಡುಗುವ ಕೈಗಳಿಂದ ಹಾಲಿನ ಗ್ಲಾಸನ್ನು ನೀಡಿದ್ಲು. ವಿಕ್ರಮ್ ಮೆಲ್ಲನೆ ಕಣ್ಣೆತ್ತಿ ಅವಳನ್ನು ನೋಡಿದ್ದ. ಆ ನೋಟದಲ್ಲಿ ಪ್ರೀತಿ ಇರಲಿಲ್ಲ, ತಣ್ಣನೆಯ ಶೂನ್ಯತೆ ಇತ್ತು. ನನಗೆ ಹಾಲು ಕುಡಿಯುವಂತಹ ಅಭ್ಯಾಸವಿಲ್ಲ, ನೀನೇ ಕುಡಿದು ಮಲ್ಕೋ ಅಂತ ವಿಕ್ರಮ್ ಕರಾರುವಕ್ಕಾಗಿ ಹೇಳಿದ್ದ. ತಕ್ಷಣವೇ ಎದ್ದು ಹೋಗಿ ಮೇನ್ ಲೈಟನ್ನು ಆಫ್ ಮಾಡಿದ್ದು. ರೂಮ್ನಲ್ಲಿ ಕತ್ತಲೆ ಆವರಿಸಿತು. ವಿಕ್ರಮ್ ಮಂಚದ ಒಂದು ಮೂಲೆಯಲ್ಲಿ ತಿರುಗಿ ತನ್ನ ಪಾಡಿಗೆ ತಾನು ಮಲ್ಕೊಂಡ. ಧರಣಿಗೊಂದು ಕಡೆ ನಿರಾಳ ಅನಿಸಿದ್ರು ಕೂಡ ಇನ್ನೊಂದು ಕಡೆ ಅವಳ ಒಂದು ಹೆಣ್ಣುತನಕ್ಕೆ ದೊಡ್ಡ ಆಘಾತ ಅಂದ್ಕೊಳ್ಳಿ. ಅವಳು ಹಾಲನ್ನು ಮುಚ್ಚಿಟ್ಟು ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡು ಕತ್ತಲಲ್ಲಿ ಕಣ್ಣೀರನ್ನು ಹಾಕುತ್ತಾ ಮಲಗಿದ್ಲು. 19 ವರ್ಷದ ತುಂಬು ಯೌವನದ ಸುಂದರಿ ಧರಣಿ ಒಂದು ಕಡೆ ವರ್ಕೌಟ್ ಮಾಡಿ 25 ವರ್ಷದ ಯುವಕನಂತೆ ಕಾಣುವ 32 ವರ್ಷದ ಸುಂದರ ಶಿಲ್ಪನಂತಿದ್ದ ವಿಕ್ರಮ್ ಇನ್ನೊಂದು ಕಡೆ. ಆದರೆ ಇಬ್ಬರ ನಡುವೆ ಇದ್ದದ್ದು ಮೈಲಿಗಳಷ್ಟು ದೂರದ ಮೌನ. ಆಯಾಸದಿಂದ ಧರಣಿ ನಿದ್ರೆಗೆ ಜಾರದ್ಲು. ಆದರೆ ಮೆತ್ತನೆಯ ಐಷಾರಾಮಿ ಹಾಸಿಗೆಗೆ ಹೋಗಿದ್ದ ವಿಕ್ರಮ್ಗೆ ಆ ಕಬ್ಬಿಣದ ಮಂಚದ ಮೇಲೆ ಆ ಸಣ್ಣ ರೂಮ್ನಲ್ಲಿ ನಿದ್ರೆನೇ ಬರಲಿಲ್ಲ. ಅವನ ಒಳಗಿನ ಸಿಟ್ಟು ಅವನನ್ನು ಸುಡ್ತಾ ಇತ್ತು. ಮಧ್ಯರಾತ್ರಿ 2 ಗಂಟೆ. ಇಡೀ ಹಳ್ಳಿ ಗಾಢ ನಿದ್ರೆಯಲ್ಲಿದ್ದಾಗ ವಿಕ್ರಮ್ ಮೆಲ್ಲನೆ ಎದ್ದನು. ನಿದ್ರಿಸ್ತಿದ್ದ ಧರಣಿಯನ್ನು ಒಮ್ಮೆ ಕಟುವಾಗಿ ನೋಡಿದವನು ರೂಮಿನ ಬಾಗಿಲನ್ನು ತೆರೆದು ಹೊರಬಂದ. ತನ್ನ ಕಾರಿನ ಕೀ ತಗೊಂಡು ಯಾರು ಎದ್ದೇಳುವ ಮೊದಲೇ ಈ ಕತ್ತಲಲ್ಲೇ ಕಾರನ್ನು ಸ್ಟಾರ್ಟ್ ಮಾಡಿ ಬೆಂಗಳೂರಿನ ಕಡೆಗೆ ಚಲಾಯಿಸ್ಕೊಂಡು ಹೋಗ್ಬಿಟ್ಟ. ಬೆಳಗ್ಗೆ ಸೂರ್ಯನ ಕಿರಣಗಳು ಧರಣಿಯ ಮುಖದ ಮೇಲೆ ಬಿದ್ದಾಗ ಅವಳು ಕಣ್ಬಿಟ್ಲು. ಮಂಚದ ಕಡೆ ನೋಡಿದಾಗ ಅಲ್ಲಿ ವಿಕ್ರಮ್ ಇಲ್ಲ. ಗಾಬರಿಯಿಂದ ಹೊರಗೋಡ್ ಬಂದು ನೋಡಿದಾಗ ಅವನ ಐಷಾರಾಮಿ ಕಾರೂ ಇಲ್ಲ. ಇಡೀ ಮನೆಯ ಮುಂದೆ ಶೂನ್ಯತೆ. ಧರಣಿಯ ಗಂಡ ಮೊದಲ ರಾತ್ರಿಯಲ್ಲಿ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದ. ಈ ಧರಣಿಯ ಸ್ಥಿತಿ ಏನಾಗಬಹುದು? ಅವಳ ಅಕ್ಕಂದಿರು ಇದನ್ನು ತಿಳಿದು ಯಾವ ಕುತಂತ್ರ ಮಾಡ್ತಾರೋ ಗೊತ್ತಿಲ್ಲ. ವಿಕ್ರಮ್ ಧರಣಿಯ ಜೀವನವನ್ನು ಸ್ವೀಕರಿಸ್ತಾನ ಅಥವಾ ಅವಳನ್ನು ಬೀದಿಗೆ ತಂದು ತಳ್ತಾನ? ಕಡುಕತ್ತಲ ಆ ರಾತ್ರಿಯಲ್ಲಿ ಹಳ್ಳಿಯ ಹೆಂಚಿನ ಮನೆಯಲ್ಲಿ 10x10 ಅಳತೆಯ ಸಣ್ಣ ರೂಮ್ನೊಳಗೆ ಗಾಳಿಯೂ ಕೂಡ ಒಣಗಿದಂತೆ ಭಾಸವಾಗ್ತಿತ್ತು.
ಆದರೆ ಮೆಂಚದ ಮೇಲಿದ್ದ ಮಲ್ಲಿಗೆ ಹೂಗಳ ಸುಗಂಧ ಧರಣಿಗೆ ಯಾಕೋ ನೆಮ್ಮದಿ ನೀಡುವ ಬದಲಿಗೆ ಉಸಿರುಗಟ್ಟಿಸುವಂತಹ ಮೌನವನ್ನು ತಂದುಕೊಡ್ತಿತ್ತು. ಹೊರಗೆ ಓಡ್ ಬಂದು ನೋಡಿದಾಗ ಕಾರಿಲ್ಲ. ಅಕ್ಕಂದಿರಾದ ಕಾವ್ಯ ಮತ್ತು ದಿವ್ಯಾ ಬೆಳಗ್ಗೆ ಎದ್ದು ಹೊಸ ಸೀರೆಯನ್ನು ಉಟ್ಟು ನಾಚಿಕೆಯಿಂದ ಬರುತ್ತಿದ್ದಾರೆ. ಧರಣಿ ಮಾತ್ರ ಹಳೆಯ ಚೂಡಿದಾರ್ನಲ್ಲಿ ಒಂಟಿಯಾಗಿ ನಿಂತಿದ್ಲು. ಅವಳ ಸ್ಥಿತಿ ಕಂಡು ಅಕ್ಕಂದಿರಿಗೆ ವಿಷಯ ಅರ್ಥವಾಗಿ ಹೋಯಿತು. ತಮ್ಮಂದಿರು ಫೋನ್ ಮಾಡಿದಾಗ ವಿಕ್ರಮ್, ನನಗಲ್ಲಿ ನಿದ್ರೆ ಬರಲಿಲ್ಲ, ನೀವು ಬರಬೇಕಾದ್ರೆ ಅವಳನ್ನು ಕರ್ಕೊಂಡು ಬನ್ನಿ, ಇಂದು ರಾತ್ರಿ ನಮ್ಮ ಮನೆಯಲ್ಲೇ ಫಸ್ಟ್ ನೈಟ್ ವ್ಯವಸ್ಥೆ ಮಾಡಿ ಅಂತ ಹೇಳಿ ತುಂಬ ಕಠೋರವಾಗಿ ತುಂಬ ನಾನ್ಸೆನ್ಸ್ ಆಗಿ ಆರ್ಡರ್ ಮಾಡ್ದ. ಆದರೆ ಧರಣಿ ಅಕ್ಕಂದಿರು ನಮ್ಮ ಕಾರ್ನಲ್ಲಿ ಇವಳನ್ನು ಕರ್ಕೊಂಡು ಹೋಗಲ್ಲ ಅಂತ ಪೈಪೋಟಿ ನಡೆಸಿದಾಗ ಧರಣಿ ಪಾಪ ಇನ್ನು ಚಿಕ್ಕ ಹುಡುಗಿ, ಅವಳು ತಾನೇ ಏನು ಮಾಡ್ತಾಳೆ, ಕಣ್ಣೀರನ್ನು ಹಾಕುತ್ತಾ ಅಕ್ಕ ನೀವೇ ಹೋಗಿ, ನಾನು ಅಮ್ಮನ ಜೊತೆ ಬಸ್ನಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ತಮ್ಮಂದಿರು ಎಚ್ಚರಿಕೆ ನೀಡಿದರೂ ಕೂಡ ಪ್ರಯೋಜನ ಆಗಲಿಲ್ಲ. ಧರಣಿ ಮತ್ತು ಮಂಗಳ ಬಸ್ ಹತ್ತಿ ನಂತರ ಆಟೋ ಹಿಡಿದು ಬೆಂಗಳೂರಿನ ಮನೆಗೆ ಬಂದು ಹೇಳಿದರು. ಮಗ ಸರಿಯಾಗಿದ್ದಿದ್ರೆ ದೊಡ್ಡ ಸೊಸೆ ಹೀಗೆ ಆಟೋದಲ್ಲಿ ಬರುತ್ತಿರಲಿಲ್ಲ ಎಂದು ವಾಸುಕಿ ಮತ್ತು ರಾಜಶೇಖರ್ ಅವರಿಗೆ ತೀವ್ರವಾದ ನೋವು, ಅಪರಾಧ ಪ್ರಜ್ಞೆ ಕಾಡ್ತು. ಆದರೆ ಧರಣಿ ಮಾತ್ರ ಮುಗುಳ್ನಗುತ್ತಾ ನಾನೇ ಬಸ್ನಲ್ಲಿ ಬರ್ತೀನಿ ಎಂದೆ ಅತ್ತೆ, ಏನೂ ತೊಂದರೆ ಇಲ್ಲ ಎಂದು ಅಕ್ಕಂದಿರ ಸುಳ್ಳನ್ನು ಮುಚ್ಚಿ ಹಾಕ್ಕೊಂಡ್ಳು. ತಾಯಿ ಮಂಗಳ ಮಾತ್ರ ಬಹಳ ನೋವಿನಲ್ಲಿ ತನ್ನ ಮಗಳನ್ನು ವಾಸುಕಿ ಅವರ ಕೈಗೆ ಇಟ್ಟು ಅವರ ಅತ್ತೆಯವರ ಕೈಗೆ ಇಟ್ಟು, ಇವಳು ಪ್ರಪಂಚ ತಿಳಿಯದ ಮಗು, ನೀವೇ ತಾಯಿಯಾಗಿ ನೋಡ್ಕೋಬೇಕು ಎಂದು ಹೇಳಿ ಕಣ್ಣೀರಿಡಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಆದರೆ ಕಾವ್ಯ ಮತ್ತು ದಿವ್ಯಾ ದೂರ ನಿಂತು ಇವಳ ಗಂಡ ನಿನ್ನೆ ರಾತ್ರಿಯೇ ಬಿಟ್ಟು ಓಡಿ ಹೋಗಿದ್ದಾನೆ, ಅವನೇ ಇವಳನ್ನು ಹೊರ ಹಾಕ್ತಾನೆ, ಆಮೇಲೆ ಈ ಆಸ್ತಿಯೆಲ್ಲ ನಮಗೆ ಸಿಗುತ್ತಪ್ಪ, ಯಾಕಂದರೆ ಅವನಿಗೇನಾದರೂ ಒಂದು ಮಗು ಅಂತ ಹುಟ್ಬಿಟ್ರೆ ಅವ್ರು ಬಿಡ್ತಾರಾ? ಖಂಡಿತ ಇಲ್ಲ, ಅವನು ಹೀಗೆ ಹೆಂಡತಿ ಇದ್ರೂ ಕೂಡ ಇಲ್ಲದವನ ಥರನೇ ಇರಬೇಕು ಅಂತ ಕುತಂತ್ರದ ಮಾತುಗಳನ್ನು ಪಿಸುಗುಡ್ತಿದ್ರು. ಆ ಮಾತುಗಳನ್ನು ಬಾತ್ರೂಮ್ನಲ್ಲಿದ್ದ ತಮ್ಮ ವಿನಯ್ ಕೇಳಿಸ್ಕೊಂಡ. ಅಣ್ಣ ಅತ್ತಿಗೆ ನಾವು ಒಂದು ಮಾಡಲೇಬೇಕು ಎಂದು ಶಪಥ ಮಾಡ್ದ. ಅವತ್ತು ರಾತ್ರಿ ವಾಸುಕಿ ಅವರು ಧರಣಿಗೆ ಸುಂದರವಾದ ರೇಷ್ಮೆ ಸೀರೆ ಉಡಿಸಿ ದೇವತೆಯಂತೆ ಸಿದ್ಧ ಮಾಡಿ ರೂಮ್ ಒಳಗೆ ಕಳಿಸಿದ್ರು. ಹೆದರಬೇಡ ಮಗಳೇ, ಇಂದು ನಿನ್ನ ಜೀವನದ ಒಂದು ಶುಭಾರಂಭ, ಚೆನ್ನಾಗಿ ಆರಂಭವಾಗಲಿ ಅಂತ ಅರಸಿದ್ರು. ರೂಮ್ ಒಳಗಡೆ ವಿಕ್ರಮ್ ರೇಷ್ಮೆ ಪಂಚೆ ಹುಟ್ಟು ಕುಳಿತಿದ್ದ. ಧರಣಿ ಮಾತ್ರ ನಡುಗುತ್ತಾ ನಿಂತಿರುವುದನ್ನು ಕಂಡು ಹತ್ತಿರ ಬಂದು ಹಾಲಿನ ಲೋಟವನ್ನು ಟೇಬಲ್ ಮೇಲೆ ಇಟ್ಟಿದ್ದ. ಅವಳ ಭಾರವಾದ ಒಡವೆಗಳನ್ನೆಲ್ಲ ಅವನೇ ಒಂದೊಂದಾಗಿ ಬಿಚ್ಚಿ ಬಿಚ್ಚಿ ಬಾಕ್ಸ್ನಲ್ಲಿ ಇಟ್ಟ. ಅವಳ ಕಿವಿಯಲ್ಲಿದ್ದ ದೊಡ್ಡ ಜುಮುಕಿಯನ್ನು ತೆಗೆದು ತನ್ನ ಬ್ಯಾಗ್ನಿಂದ ನೀಲಿ ಬಣ್ಣದ ಕಲ್ಲಿನ ಸಣ್ಣ ಹೋಲಿಯನ್ನು ತೆಗೆದು ಅವಳ ಕಿವಿಗೆ ಸಿಕ್ಕಿಸ್ದ. ಎಲ್ಲವೂ ಕೂಡ ತುಂಬ ವಿಚಿತ್ರ ಮತ್ತು ನಂಬಲು ಅಸಾಧ್ಯವಾಗಿದ್ದದ್ದು ಎಲ್ಲವೂ ಕೂಡ ಅಲ್ಲಿ ನಡೀತಾ ಇತ್ತು. ಆ ನೀಲಿ ಓಲೆ ಧರಣಿಯ ಮೈಬಣ್ಣಕ್ಕೆ ತುಂಬ ಚೆನ್ನಾಗಿ ಒಪ್ತಿತ್ತು. ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ನೋಡಿ ವೆರಿ ಬ್ಯೂಟಿಫುಲ್ ಅಂತ ಹೇಳಿದ ವಿಕ್ರಮ್. ಸರಿ, ಈಗ ನಮ್ಮ ಲೈಫ್ನ ಸ್ಟಾರ್ಟ್ ಮಾಡೋಣವಾ ಅಂತ ಹೇಳಿ ಕೇಳ್ತಾನೆ. ಅಂದರೆ ಅದು ಧರಣಿ ನಡುಗುತ್ತಲೇ ಕೇಳಿದ್ಲು. ವಿಕ್ರಮ್, ಹೀಗೆ ಮಾತಾಡ್ತಾ ಕೂತ್ರೆ ನನ್ನ ಕೆಲಸ ಆಗಲ್ಲ ಅನಿಸುತ್ತೆ, ನಿನಗಂತೂ ಏನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತು, ನಾನು ಹೇಳ್ದಂತೆ ಮಾಡಷ್ಟೆ ಎನ್ನುತ್ತಾ ಅವಳನ್ನು ಹಪ್ಕೊಂಡು ಮಂಚದ ಮೇಲೆ ಹೊರಗಿದ್ದ. ವಿಕ್ರಮ್ನ ಈ ದಿಢೀರ್ ನಡವಳಿಕೆ ಅವಳಿಗೆ ಕಷ್ಟ ಅನಿಸಿದ್ರೂ ಕೂಡ ಅತ್ತೆ ಹೇಳಿದ ಮಾತನ್ನು ನೆನೆದು ಅವಳು ಅವನ ಇಚ್ಛೆಯಂತೆಯೇ ನಡೆದಿದ್ಲು. ವಿಕ್ರಮ್ ಕೂಡ ಅವಳ ಹಣೆ ಮೇಲೆ ಸಿಹಿಯಾದ ಒಂದು ಮುತ್ತನ್ನು ಇಟ್ಟು ಹೊದಿಕೆಯಿಂದ ಮುಚ್ಚಿದ್ದ. ಅವಳ ಕೈಗಳನ್ನು ತನ್ನ ಕೈಗಳ ನಡುವೆ ಬಂಧಿಸಿಕೊಂಡಿದ್ದ. ಆರಂಭದಲ್ಲಿ ಸ್ವಲ್ಪ ಸಂಕೋಚಪಟ್ಟರೂ ಕೂಡ ವಿಕ್ರಮ್ನ ಸ್ಪರ್ಶ ಧರಣಿಯನ್ನು ತನ್ನ ವಶ ಮಾಡಿಕೊಂಡೇ ಬಿಟ್ಟಿತ್ತು. ಆ ಒಂದು ಕ್ಷಣ ವಿಕ್ರಮ್ನ ಉಸಿರು ತಾಕಿದಾಗ ಮೊದಲ ಹೆಣ್ಣು ಧರಣಿಯಾಗಿದ್ಲು. ಅವನೂ ಅಷ್ಟೇ, ಶ್ರೀಮಂತನಾದರೂ ಕೂಡ ಯಾವುದೇ ಹೆಣ್ಣಿನ ಸಹವಾಸಕ್ಕೆ ಬಿದ್ದವನಲ್ಲ. ಅಷ್ಟೊಂದು ಶ್ರೀಮಂತಿಕೆ ಇದ್ದರೂ ಕೂಡ ವಿದೇಶದಲ್ಲಿ ಓದಿದ್ದು ಕೂಡ ಅವನಿಗೆ ದೃಷ್ಟಿ ಬೇರೆ ಹೆಣ್ಣಿನ ಮೇಲೆ ಬಿದ್ದಿರಲಿಲ್ಲ. ಅವನು ಮನಸ್ಸು ಮಾಡಿದರೆ ಪ್ರತಿದಿನ ಒಂದೊಂದು ಹೆಣ್ಣಿನ ಜೊತೆ ಮಜಾ ಮಾಡಬಹುದಿತ್ತು. ಯಾವಾಗಲೂ ಪ್ರಾಮಾಣಿಕನಾಗಿದ್ದ ಹಿಟ್ಲರ್ ಇಂದು ಧರಣಿಯ ಮುಂದೆ ಸಂಪೂರ್ಣವಾಗಿ ಶರಣಾಗಿದ್ದ. ದೀರ್ಘಕಾಲದವರೆಗೆ ಅವಳನ್ನು ಹಪ್ಪಿ ಮುದ್ದಾಡಿ ಮೋಹದ ಸುಳಿಯಲ್ಲಿ ಮುಳುಗಿಸಿದ್ದ. ಇಲ್ಲಿಯವರೆಗೆ ಅಪ್ಕೊಳ್ಳೋದು ಮುತ್ಕೊಡೋದು ಮೊದಲ ರಾತ್ರಿ ಅಂದುಕೊಂಡಿದ್ದ ಧರಣಿಗೆ ವಿಕ್ರಮ್ ದೈಹಿಕವಾಗಿ ಒಂದಾಗೋಕ್ಕೆ ನೋಡಿದಾಗ ನೋವು ತಾಳಲಾಗದೆ ಅಮ್ಮ ಅಂತ ಕಿರಿಚ್ತಾಳೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಪ್ಲೀಸ್ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 2 ಬೇಕಂದರೆ ಸಬ್ಸ್ಕ್ರೈಬ್ ಆದರೆ ಕತೆ ನಿಮ್ಗೆ ಖಂಡಿತ ಸಿಗುತ್ತೆ.